ನಮಸ್ಕಾರ ವಿದ್ಯಾರ್ಥಿಗಳೇ. ದ್ವಿತೀಯ PUCಯ ಒಂದು ರಾಜ್ಯಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಶಾಲಾ ಶಿಕ್ಷಣ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯು ಬ್ಲೂ ಪ್ರಿಂಟ್ ಅನ್ನು ಹೊರಡಿಸಿದೆ. ಎಲ್ಲಾ ಸಬ್ಜೆಕ್ಟ್ ಬ್ಲೂ ಪ್ರಿಂಟ್ ಅನ್ನು ಕೂಡ ಹೊರಡಿಸಲಾಗಿದೆ. ಇಲ್ಲಿ ರಾಜ್ಯಶಾಸ್ತ್ರಕ್ಕೆ ಸಂಬಂಧಿಸಿದಂತಹ ಒಂದು ಬ್ಲೂ ಪ್ರಿಂಟ್ ಅನ್ನು ನೋಡ್ತಾ ಹೋಗೋಣ. ಬ್ಲೂ ಪ್ರಿಂಟಿನಲ್ಲಿ ಜೊತೆಯಲ್ಲಿಯೇ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಕೊಡಲಾಗುತ್ತೆ. ಬಟ್ ಇನ್ನು ಮಾದರಿ ಪ್ರಶ್ನೆ ಪತ್ರಿಕೆ ಡೌನ್ಲೋಡ್ ಆಗ್ತಾ ಇಲ್ಲ. ಸೊ ಮಾದರಿ ಪ್ರಶ್ನೆ ಪತ್ರಿಕೆ ಬರೆದ ಮೇಲೆ ಅದರ ಒಂದು ವಿಶ್ಲೇಷಣೆಯನ್ನ ಕೂಡ ಮಾಡ್ತಾ ಹೋಗೋಣ. ಇಲ್ಲಿ ಮೊದಲನೆಯದಾಗಿ ನಿಮ್ಗೆ ಅಧ್ಯಾಯಗಳನ್ನ ಕೊಟ್ಟಿದ್ದಾರೆ. ಈ ಅಧ್ಯಾಯಗಳಿಗೆ ಸಂಬಂಧಿಸಿದಂತೆ ಯಾವ ರೀತಿಯಾಗಿ ನಿಮಗೆ ಮಾರ್ಕ್ಸ್ ಅನ್ನ ಬೈಫರ್ಕೇಟ್ ಮಾಡ್ತಾರೆ ಅನ್ನುವಂಥದ್ದನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಈ ಒಂದು ನೀಲಿ ನಕ್ಷೆ 2025 ಮತ್ತು 26ನೆಯ ಒಂದು ಸಾಲಿನದು ಅಧ್ಯಾಯಗಳನ್ನ ಕೊಟ್ಟಿದ್ದಾರೆ. ಹಾಗೆ ಬೋಧನಾ ಅವಧಿಯನ್ನ ಕೊಟ್ಟಿದ್ದಾರೆ, ಅಂಕಗಳನ್ನ ಕೊಟ್ಟಿದ್ದಾರೆ. ಮತ್ತೆ ಭಾಗ ಏನಲ್ಲಿ ಎಷ್ಟು ಅಂಕಗಳಿರುತ್ತೆ ಅನ್ನುವಂಥದ್ದು, ಭಾಗ ಏನಲ್ಲಿ ನಿಮ್ಗೆ ಇರುವಂತಹ ಅಂಕಗಳು 20. ಅಂದ್ರೆ ಅಲ್ಲಿ ನಿಮ್ಗೆ ಮಲ್ಟಿಪಲ್ ಚಾಯ್ಸ್ ಇರ್ಬೋದು, ಫಿಲ್ ಇನ್ ದ ಬ್ಲಾಂಕ್ಸ್ ಇರ್ಬೋದು, ಹಾಗೆ ಮ್ಯಾಚ್ ದ ಫಾಲೋಯಿಂಗ್ ಇರ್ಬೋದು. ಇವೆಲ್ಲವುಗಳ ಜೊತೆಯಲ್ಲಿಯೇ ನಿಮ್ಗೆ 1 ಅಂಕದ ಪ್ರಶ್ನೆಯನ್ನು ಕೂಡ ಅಲ್ಲಿ ಇರುತ್ತೆ. ಅಂದ್ರೆ ಒಟ್ಟಾರೆಯಾಗಿ ನಿಮ್ಗೆ 20 ಅಂಕಗಳು ಈ ಒಂದು ಮೇಲ್ನಲ್ಲಿ ಭಾಗ ಎನಲ್ಲಿ ಇರುತ್ತೆ. ಇನ್ನು ಸೆಕ್ಷನ್ ಬಿ ನಲ್ಲಿ ಅಂದ್ರೆ ಭಾಗ ಬಿ ನಲ್ಲಿ ನಿಮ್ಗೆ ಇರುವಂತದ್ದು 10 ಅಂಕಗಳು. 10 ಅಂಕಗಳು ಅಂದ್ರೆ ಇಲ್ಲಿ ನಿಮ್ಗೆ 2 ಅಂಕದ ಪ್ರಶ್ನೋತ್ತರಗಳನ್ನ ಒಳಗೊಂಡಿರುತ್ತೆ. ಇನ್ನು ಭಾಗ ಸಿ ಗೆ ಬಂದ್ರೆ ಇಲ್ಲಿ ನಿಮ್ಗೆ ಒಟ್ಟಾರೆ 30 ಅಂಕಗಳು ಇರುತ್ತೆ. ಹಾಗೆ ಭಾಗ ಡಿ ನಲ್ಲಿ ಹೋದ್ರೆ ನಿಮ್ಗೆ 20 ಅಂಕಗಳನ್ನ ಒಳಗೊಂಡಿರುತ್ತೆ. ಇಷ್ಟು. ಇನ್ನು ಭಾಗ ಎಗೆ ನೋಡೋದಾದ್ರೆ ಇದು ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗಾಗಿ ಇರುವಂತಹದ್ದು. ಇಲ್ಲಿ ಅಂಕಗಳನ್ನ ಯಾವ ರೀತಿಯಾಗಿ ನಿಗದಿಪಡಿಸಿದ್ದಾರೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಮೊದಲನೆಯ ಒಂದು ಅಧ್ಯಾಯ ಭಾರತದ ರಾಜಕೀಯ ವ್ಯವಸ್ಥೆಯ ಉಗಮ ಅನ್ನುವಂಥದ್ದು. ಈ ಒಂದು ಭಾರತೀಯ ರಾಜಕೀಯ ವ್ಯವಸ್ಥೆಯ ಉಗಮ ಅನ್ನುವಂಥದ್ದಕ್ಕೆ 12 ಅಂಕಗಳನ್ನ ನಿಗದಿ ಮಾಡಿದ್ದಾರೆ. ನೋಡಿ, ನೀವು ಈ ಅಂಕಗಳನ್ನ ಆಧರಿಸಿಬಿಟ್ಟು ಯಾವ್ಯಾವ ಲೆಸನ್ಗೆ ಎಷ್ಟೆಷ್ಟು ಇಂಪಾರ್ಟೆನ್ಸ್ ಅನ್ನ ಕೊಡಬೇಕು ಅಷ್ಟನ್ನ ಕೊಡ್ತಾ ನೀವು ಅದನ್ನ ಗಮನದಲ್ಲಿ ಇಟ್ಟುಕೊಂಡು ಬ್ಲೂ ಪ್ರಿಂಟ್ ಅನ್ನ ಯಾವಾಗ್ಲೂ ಓದಬೇಕಾದ್ರೆ ಬ್ಲೂ ಪ್ರಿಂಟ್ ಅನ್ನ ಗಮನದಲ್ಲಿ ಇರಿಸ್ಕೊಂಡೇ ಓದಬೇಕಾಗುತ್ತೆ. ಇಲ್ಲಿ 12 ಅಂಕಗಳು ಅಂದ್ರೆ 12 ಅಂಕಗಳನ್ನ ಯಾವ ರೀತಿಯಾಗಿ ಕೊಡ್ತಾರೆ ನಿಮ್ಗೆ ಈ ಒಂದು ಲೆಸನ್ಗೆ ಸಂಬಂಧಿಸಿದಂತೆ ಅಂದ್ರೆ 1 ಅಂಕದ 2 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ಹಾಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 1 ಅಂಕ ಅಂದ್ರೆ ಇಲ್ಲಿ 2 ಪ್ರಶ್ನೆಗಳನ್ನ ನಿಮ್ಗೆ 1 ಅಂಕಕ್ಕೆ ಸಂಬಂಧಿಸಿದಂತೆ ಕೊಟ್ಟಿರ್ತಾರೆ. ಅಂದ್ರೆ ಅಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ಇರ್ಬೋದು, ಮ್ಯಾಚ್ ದ ಫಾಲೋಯಿಂಗ್ ಇರ್ಬೋದು, ಅಥವಾ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ಬೋದು, ಯಾವ್ದನ್ನಾದ್ರೂ ಇರ್ಬೋದು. ಇಲ್ಲಿ 1 ಅಂಕದ 2 ಪ್ರಶ್ನೆಗಳನ್ನ ಒಳಗೊಂಡಿರುತ್ತೆ. ಹಾಗೆ ಇಲ್ಲಿ ಬಿ ನಲ್ಲಿ ಯಾವುದೇ ರೀತಿಯಾದಂತಹ ಪ್ರಶ್ನೆ 1ನೇ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಇರುವುದಿಲ್ಲ. ಆದ್ರೆ ಭಾಗ ಸಿ ನಲ್ಲಿ 5 ಅಂಕಗಳ 2 ಪ್ರಶ್ನೆಗಳನ್ನ ಒಳಗೊಂಡಿರುತ್ತೆ. ಯಾಕೆ ಅಂದ್ರೆ ಇಲ್ಲಿ 10 ಅಂಕಗಳು ಇರೋದ್ರಿಂದ ಅಂದ್ರೆ 5 ಅಂಕದ 2 ಪ್ರಶ್ನೆಗಳನ್ನ ಒಳಗೊಂಡಿರುತ್ತೆ. ಒಟ್ಟಾರೆ ಎಷ್ಟಾಯ್ತು? 10 + 2 12 ಅಂಕಗಳು ಆಯ್ತು. ನೆಕ್ಸ್ಟ್ 2ನೆಯ ಅಧ್ಯಾಯ ಚುನಾವಣೆಗಳು ಮತ್ತು ಭಾರತದ ಪಕ್ಷ ಪದ್ಧತಿ ಅನ್ನುವಂಥದ್ದು. ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದೆ 14 ಅಂಕಗಳನ್ನ ನಿಗದಿ ಮಾಡಿರ್ತಾರೆ. 14 ಅಂಕಗಳು ಅಂದ್ರೆ 1 ಅಂಕದ 2 ಪ್ರಶ್ನೆಗಳನ್ನ ಒಳಗೊಂಡಿರುತ್ತೆ. ಹಾಗೆ 2 ಅಂಕದ 1 ಪ್ರಶ್ನೆಯನ್ನ ಇಲ್ಲಿ ಒಳಗೊಂಡಿರುತ್ತೆ. ಹಾಗೆ ಇಲ್ಲಿ ಮುಂದೆ 10 ಅಂಕದ 1 ಪ್ರಶ್ನೆಯನ್ನ ಮಾತ್ರ ಇಲ್ಲಿ ಒಳಗೊಂಡಿರುತ್ತೆ. ಅಂದ್ರೆ 10 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ, 1 ಅಂಕದ 2 ಪ್ರಶ್ನೆಗಳನ್ನ ಒಳಗೊಂಡಿರುತ್ತೆ. ಒಟ್ಟಾರೆ 14 ಅಂಕಗಳು ಆಗಿರುತ್ತೆ. ಮುಂದಿನ ಒಂದು 3ನೆಯ ಅಧ್ಯಾಯ ಭಾರತದಲ್ಲಿ ಆಡಳಿತ ಯಂತ್ರಕ್ಕೆ ಸಂಬಂಧಿಸಿದಂತೆ 10 ಅಂಕಗಳನ್ನ ಒಳಗೊಂಡಿರುತ್ತೆ. 10 ಅಂಕಗಳಲ್ಲಿ ಕೇವಲ 1 ಅಂಕದ ಪ್ರಶ್ನೆ 1 ಮಾತ್ರ ಇರುತ್ತೆ. ಹಾಗೆ 2 ಅಂಕದ ಒಂದು ಪ್ರಶ್ನೆ 2 ಇರುತ್ತೆ. ಅಂದ್ರೆ 2 4 ಆಗಿರುತ್ತೆ. ಹಾಗೆ ಮುಂದಿನದು 5 ಅಂಕದ 1 ಪ್ರಶ್ನೆಯನ್ನ ಮಾತ್ರ ಒಳಗೊಂಡಿರುತ್ತೆ. ಅಂದ್ರೆ 5 + 5 ಅಂದ್ರೆ 4 + 1 5, ಒಟ್ಟಾರೆ 10 ಅಂಕ ಆಗುತ್ತೆ. ಇನ್ನು 4ನೇ ಅಧ್ಯಾಯ ಸಾಮಾಜಿಕ ಚಳುವಳಿಗಳು ಪರಿಣಾಮಗಳು ಅಂತ ಇದೆ. ಅಂದ್ರೆ ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ 12 ಅಂಕಗಳು ಇರುತ್ತೆ. ಇಲ್ಲಿ 12 ಅಂಕಗಳು ಅಂದ್ರೆ 1 ಅಂಕದ 5 ಪ್ರಶ್ನೆಗಳನ್ನ ಒಳಗೊಂಡಿರುತ್ತೆ. ಹಾಗೆ 2 ಅಂಕದ
ಒಂದು ಪ್ರಶ್ನೆಯನ್ನ ಒಳಗೊಂಡಿರುತ್ತೆ. ಹಾಗೆ 5 ಅಂಕದ ಒಂದು ಪ್ರಶ್ನೆಯನ್ನ ಒಳಗೊಂಡಿರುತ್ತೆ. ಇದು 5 ಅಂಕದ ಒಂದು ಪ್ರಶ್ನೆ ಇರುತ್ತೆ, 2 ಅಂಕದ ಒಂದು ಪ್ರಶ್ನೆ ಇರುತ್ತೆ, ಹಾಗೆ 5 ಅಂಕದ 5 ಪ್ರಶ್ನೆಗಳನ್ನ ಒಳಗೊಂಡಿರುತ್ತೆ. ಒಟ್ಟಾರೆ ನಿಮ್ಗೆ ಇರುವಂತದ್ದು 5 + 2 + 5 ಅಂದ್ರೆ 12 ಅಂಕಗಳು ಇರುತ್ತೆ. ಇನ್ನು ರಾಷ್ಟ್ರ ನಿರ್ಮಾಣದ ಸವಾಲುಗಳು ಅಂತ ಇದೆ ನೋಡಿ. ಈ ಒಂದು ಪೊಲಿಟಿಕಲ್ ಸೈನ್ಸ್ ಇಲ್ಲಿಯೇ ಹೆಚ್ಚಿನ ಅಂಕಗಳನ್ನ ನಿಗದಿ ಮಾಡಿರುವಂತದ್ದು ರಾಷ್ಟ್ರ ನಿರ್ಮಾಣ ಮತ್ತು ಸವಾಲುಗಳು ಅನ್ನುವಂತಹ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ. ಸೊ ಇದಕ್ಕೆ ಹೆಚ್ಚಿನ ಇಂಪಾರ್ಟೆನ್ಸ್ ಅನ್ನ ಕೊಟ್ಟು ನೀವು ಓದಬೇಕಾಗುತ್ತೆ ನೋಡಿ. 1 ಅಂಕದ ಒಂದು ಪ್ರಶ್ನೆ ಇರುತ್ತೆ, ಹಾಗೆ 2 ಅಂಕದ ಒಂದು ಪ್ರಶ್ನೆ, ಮತ್ತೆ 5 ಅಂಕದ ಒಂದು ಪ್ರಶ್ನೆ ಮತ್ತು 10 ಅಂಕದ ಒಂದು ಪ್ರಶ್ನೆಯನ್ನ ಒಳಗೊಂಡಿರುತ್ತೆ. 10 ಅಂಕದ ಒಂದು ಪ್ರಶ್ನೆ, 5 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ, 1 ಅಂಕದ ಒಂದು ಪ್ರಶ್ನೆಯನ್ನ ಒಳಗೊಂಡಿರುತ್ತೆ. ಒಟ್ಟಾರೆ 18 ಅಂಕಗಳನ್ನ ಒಳಗೊಂಡಿರುತ್ತೆ. ಹಾಗೆ ಮುಂದಿನದು ಭಾರತ ರಾಜಕೀಯದ ನೂತನ ಪ್ರವೃತ್ತಿಗಳು ಅನ್ನುವಂಥದ್ದು. ಇದು 11 ಅಂಕಗಳನ್ನ ಒಳಗೊಂಡಿರುತ್ತೆ. 1 ಅಂಕದ ಒಂದು ಪ್ರಶ್ನೆ ಇರುತ್ತೆ, ಮತ್ತೆ 5 ಅಂಕದ 2 ಪ್ರಶ್ನೆಗಳನ್ನ ಒಳಗೊಂಡಿರುತ್ತೆ. 5 × 5 ಅಂದ್ರೆ 5 × 5 10 ಆಗುತ್ತೆ. ಸೊ ಇಲ್ಲಿ 11 ಅಂಕಗಳು ನಿಮ್ಗೆ ಇರುತ್ತೆ. ಇನ್ನು ಸಮಕಾಲೀನ ವಿದ್ಯಮಾನಗಳು ಅನ್ನುವಂಥದ್ದು ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ 13 ಅಂಕಗಳನ್ನ ನಿಗದಿ ಮಾಡಿರ್ತಾರೆ. ಇಲ್ಲಿ 1 ಅಂಕದ್ದು ಒಂದು ಪ್ರಶ್ನೆಯನ್ನ ಒಳಗೊಂಡಿರುತ್ತೆ. ಇನ್ನು 2 ಅಂಕದ ಪ್ರಶ್ನೆಗಳನ್ನ ಒಂದು ಒಳಗೊಂಡಿರುತ್ತೆ. 2 ಅಂಕದ ಪ್ರಶ್ನೆ ಒಂದಿರುತ್ತೆ, 1 ಅಂಕದ ಪ್ರಶ್ನೆ ಒಂದಿರುತ್ತೆ. ಇನ್ನು 10 ಅಂಕದ ಪ್ರಶ್ನೆನೂ ಕೂಡ ಒಂದೇ ಇರುತ್ತೆ. 10 + 2 + 1 13 ಅಂಕಗಳು. ಹಾಗೆ ಇನ್ನು ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ವ್ಯವಸ್ಥೆಗಳು ಅನ್ನುವಂಥದ್ದಕ್ಕೆ 15 ಅಂಕಗಳನ್ನ ನಿಗದಿ ಮಾಡಿದ್ದಾರೆ. ಅಲ್ಲಿ 1 ಅಂಕದ ಪ್ರಶ್ನೆಗಳನ್ನ 3 ಒಳಗೊಂಡಿರುತ್ತೆ, 2 ಅಂಕದ ಪ್ರಶ್ನೆಗಳನ್ನ 1 ಒಳಗೊಂಡಿರುತ್ತೆ, ಹಾಗೆ 10 ಅಂದ್ರೆ 5 ಅಂಕದ 2 ಪ್ರಶ್ನೆಗಳನ್ನ ಇದು ಒಳಗೊಂಡಿರುತ್ತೆ. ಸೊ 10, 2, 3 15 ಅಂಕಗಳು ನಿಗದಿ ಆಗಿರುತ್ತೆ. ಹಾಗೆ ಮುಂದಿನದು ಭಾರತದ ವಿದೇಶಾಂಗ ನೀತಿ ಅನ್ನುವಂಥದ್ದು ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ 16 ಅಂಕಗಳನ್ನ ನಿಗದಿ ಮಾಡಿದ್ದಾರೆ. 1 ಅಂಕದ 4 ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಇನ್ನು 2 ಅಂಕದ ಒಂದು ಪ್ರಶ್ನೆ, ಹಾಗೆ ಮತ್ತೆ 10 ಅಂಕದ ಒಂದು ಪ್ರಶ್ನೆಯನ್ನ ಒಳಗೊಂಡಿರುತ್ತೆ. ಒಟ್ಟಾರೆ 10 + 2 + 4 16 ಅಂಕಗಳು. ಇಷ್ಟು ನಿಮ್ಮ ಒಂದು ಪೊಲಿಟಿಕಲ್ ಸೈನ್ಸ್ ರಾಜ್ಯಶಾಸ್ತ್ರಕ್ಕೆ ಸಂಬಂಧಿಸಿದಂತಹ ಒಂದು ಬ್ಲೂ ಪ್ರಿಂಟ್ ಆಗಿತ್ತು. ಸೊ ನೀವು ಈ ಒಂದು ಬ್ಲೂ ಪ್ರಿಂಟ್ ಅನ್ನ ಆಧರಿಸಿಯೇ ನೀವು ಸರಿಯಾಗಿ ಅಧ್ಯಾಯವನ್ನ ಮಾಡಿದ್ರೆ ನೀವು ಎಕ್ಸಾಮ್ನಲ್ಲಿ ಸುಲಭವಾಗಿ ಅಂಕಗಳನ್ನ ಪಡಿಬಹುದು. ಆ ಬ್ಲೂ ಪ್ರಿಂಟ್ಗೆ ಸಂಬಂಧಿಸಿದಂತೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕೂಡ ಹೊರಡಿಸಿದರೆ ಬೇರೆ ಸಬ್ಜೆಕ್ಟ್ ನಾವು ಓಪನ್ ಆಗ್ತಾ ಇದಾವೆ. ಆದ್ರೆ ಈ ಒಂದು ಪೊಲಿಟಿಕಲ್ ಸೈನ್ಸ್ ಮತ್ತೆ ಕೆಲವು ಸಬ್ಜೆಕ್ಟ್ಗಳು ಇನ್ನೂ ಓಪನ್ ಆಗ್ತಾ ಇಲ್ಲ. ಅವು ಕೂಡ ಓಪನ್ ಆದ್ಮೇಲೆ ಅವುಗಳ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆಯನ್ನು ಕೂಡ ಮುಂದಿನ ವಿಡಿಯೋಗಳಲ್ಲಿ ಮಾಡ್ತೇನೆ. ಸೊ ಧನ್ಯವಾದಗಳು.